ಹಲೋ ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇಂಡಿಪೆಂಡೆನ್ಸ್ ಡೇ ಆಗಿತ್ತು, ಗುರುವಾರನೂ ಆಗಿತ್ತು. ಹಾಗೆ ನಾನು ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಟೆಂಪಲ್ಗೆ ಹೊರಟೆ. ಸ್ಕೂಲ್ ಮಕ್ಕಳೆಲ್ಲ ಹೋಗ್ತಾ ಇದ್ರು. ಹಾಗೆ 2-3 ಕಡೆ ಫ್ಲ್ಯಾಗ್ ಹಾರಿಸಿದ್ರು. ಅದನ್ನೂ ನೋಡ್ಕೊಂಡು ನಾನು ಟೆಂಪಲ್ ಕಡೆ ಹೊರಟೆ. ಟೆಂಪಲ್ ಹತ್ರ ಹೋಗಿ ಬಿಸ್ಕೆಟ್ ತೊಗೊಳ್ಳೋಣ ಅಂತಾರೆ, ಪರ್ಸೇ ತಂದಿಲ್ಲ. ಇವತ್ತೇನು ಗುಡ್ ನ್ಯೂಸ್ ಇದೆ, ಪರ್ಸ್ ತೆಗ್ದಿಟ್ಟೆ ಪರ್ಸ್ ಮರ್ತ್ಕೊಂಡ್ಬಂದಿದ್ದೀನಿ. ಇಲ್ಲಿ ಹೂ ತಗೋಬೇಕು, ಏನೋ ತಗೋಬೇಕು, ಮರ್ತ್ಕೊಂಡು ಬಂದಿದ್ದೀನಿ. ಹೂ ಕಿತ್ಕೊಬರ್ತೀನಿ ಅಂತಂದರೆ ಮರ್ತ್ಕೊಂಡೇ ಬಂದೆ. ಇವಾಗ ಟೆಂಪಲ್ ಹಾಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 3 ವೀಕ್ ಆದಮೇಲೆ ನಾನು ಸಾಯಿಬಾಬಾ ಟೆಂಪಲ್ ಹೋಗ್ತಿರೋದು, ಹೋಗೋಕ್ಕಾಗಿರಲಿಲ್ಲ. ಇವಾಗ ಟೆಂಪಲ್ ಒಳಗಡೆ ಹೋದೆ, ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಅಲ್ಲಿಂದ ತಿಂಡಿ ತಿನ್ಕೊಂಡು ನಾನು ಶಾಪ್ಗೆ ಹೋದೆ. ಹಾಗೆ ಅಕ್ಕ ಕಾಲ್ ಮಾಡಿ ಟೌನ್ಗೆ ಹೋಗೋಣ ಅಂತ ಹೇಳಿದ್ಲ, ನಾಳೆ ಹಬ್ಬಕ್ಕೆಲ್ಲ ಸ್ವಲ್ಪ ಸಾಮಾನು ತೊಗೊಳಕ್ಕೆ ಅಂತ. ಹಾಗೆ ಅಲ್ಲಿ ಹೋಗ್ತಾ ಹಂಗೆ ಸ್ಕೂಲ್ ಹತ್ರ ಹೋದ್ವಿ. ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇತ್ತು, ಅಲ್ಲಿ ಸ್ವಲ್ಪ ಹೊತ್ತು ನೋಡಿಕೊಂಡು ಹಾಗೆ ಡ್ಯಾನ್ಸ್ ಎಲ್ಲ ಚೆನ್ನಾಗಿತ್ತು ಮಕ್ಳದು. ಅಲ್ಲಿಂದ ನಾವು ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಸ್ವಲ್ಪ ಬಳೆ ಅದು ಇದು ತೊಗೊಳಕ್ಕಿತ್ತ. ನನ್ನೆಲ್ಲ ಅವಳು ತೊಗೋತಾ ಇದ್ಲು, ತುಂಬ ಸುತ್ತಿಸಿದ್ಲು. ಆ ಲಾಸ್ಟಿಗೆ ಫೈನಲಿ ಎಲ್ಲ ಕಡೆನೂ ತಗೊಂಡು, ಅವಳಿಗೆ ತಗೊಳ್ಳೋದಿಲ್ಲ, ಇಲ್ಲಿ ಫ್ಯಾನ್ಸಿ ಸ್ಟೋರಲ್ಲಿ ತಗೊಂಡು ಜೇಬಲ್ಲಿ ಇಟ್ಕೊ ಅಂತ ಹೇಳ್ತಾಳೆ. ತಗೊಂಡು ನನ್ನ ಪಾಕೆಟಲ್ಲೆಲ್ಲ ತುರುಕ್ತಾಳೆ. ಆಮೇಲೆ ಹಾಗೆ ಫ್ರೂಟ್ಸ್ ಎಲ್ಲ ತಗೊಂಡಿದ್ದು ನೋಡಿ. ಫೈನಲಿ ಇಲ್ಲೊಂದು ಶಾಪಿಗೆ ಬಂದ್ವಿ. ಅಲ್ಲಿ ಕೇಳಿದ್ದ ಐಟಮ್ ಇರಲಿಲ್ಲ, ಮತ್ತು ಸಿಕ್ತು. ತಗೊಂಡು ಅಲ್ಲಿಂದ ನಾವು ಹಂಗೆ ಹೋಗ್ತಾ ನನಗೆ ಇಲ್ಲೊಂದು ಹಾವು ಸಿಕ್ತು. ಯಾರಿಗಾದ್ರೂ ಫ್ರ್ಯಾಂಕ್ ಮಾಡೋಣ ಅಂತ ಹಾವು ತೊಗೊಂಡೆ. ಚೆನ್ನಾಗಿತ್ತೇನೋ ಒಂಥರ 30 ರೂಪೀಸ್ ಅಷ್ಟೇ. ಅದು 30 ರೂಪೀಸ್ ಅದಕ್ಕೆ ತೊಗೊಂಡಿದ್ದೆ. ಹಾಗೆ ಇಲ್ಲೊಂದು ಕನ್ನಡಿ ಇತ್ತು, ವಿಡಿಯೋ ಮಾಡಿಕೊಂಡು ಹಾಗೆ ಲಾಸ್ಟಿಗೆ ಮನೆ ಕಡೆ ಹೋಗ್ತಾ ಇದ್ವಿ. ಹೂ ತೊಗೊಂಡು ಹೋಗ್ಬೇಕಿತ್ತು. ಸೀನರಿಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಹೂ ತೊಗೊಂಡ್ವಿ. ಅಲ್ಲೇ ಪಕ್ಕದಲ್ಲಿ ತಾವರೆ ಹೂ ಇತ್ತು, ತೊಗೊಳ್ಳೋಣ ಅಂತ ಅದನ್ನೂ ತೊಗೊಂಡ್ವಿ. ಮನೆಗೆ ಹೋಗ್ವಿ, ಸುಸ್ತಾಗಿತ್ತು ಈ ಬಿಸಿಲಲ್ಲಿ ಅಂತ್ರೂ. ಮನೆಗೆ ಬಂದು ಜ್ಯೂಸ್ ಕುಡ್ಕೊಂಡು ಊಟ ಮಾಡಿಕೊಂಡು ನಾನು ಕೆಲ್ಸಕ್ಕೆ ಹೋಗಬೇಕಿತ್ತು. ಹಂಗೆ ನಾನು ಕೆಲ್ಸಕ್ಕೆ ಹೊರಟೆ. ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ವಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.